ವೀಕ್ಷಕರೇ, ಬಿಜೆಪಿ ನಾಯಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅನ್ಯ ಧರ್ಮದವರನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಎಳೆದು ತಂದಿದ್ದಾರೆ. ಏನು ಇವರ ಉದ್ದೇಶ? ಧರ್ಮಸ್ಥಳದಲ್ಲಿ ಮಣ್ಣು ಅಗೆದು ಹೆಣ ಹೊರತೆಗೆಯುವ ಕೆಲಸದಲ್ಲಿ SIT ತೊಡಗಿಸಿಕೊಂಡಿದೆ. ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುತ್ತಾ ಎನ್ನುವುದು ಕೋಟ್ಯಾಂತರ ಜನರು ಇಂದು ಕಾತರದಿಂದ ನೋಡ್ತಾ ಇದ್ದಾರೆ. ಯಾರು ಹತ್ಯೆ ಆಗಿದ್ದಾರೆ, ಯಾರ ಹತ್ಯೆಯನ್ನು ಅಡಗಿಸಿಡಲಾಗಿದೆ, ಪ್ರಕರಣ ದಾಖಲಾಗದೆ ತನಿಖೆ ಆಗದೆ ಹೂತಿಟ್ಟ ಶವಗಳು ಅಲ್ಲಿವೆಯಾ, ಈ ಎಲ್ಲ ವಿಚಾರಗಳು SIT ತನಿಖೆಯಿಂದ ಬರ್ಬೋದು. ಆದ್ರೆ ಇದರ ನಡುವೆ ಜೋಶಿಯವರು ಅನ್ಯ ಧರ್ಮದವರ ವಿಚಾರವನ್ನ ಎತ್ತಿ ಹಿಡಿದಿದ್ದಾರೆ. ಯಾರು ಈ ಅನ್ಯ ಧರ್ಮದವರು? ಮುಸ್ಲಿಮರೆಂದು ಅವರು ನೇರವಾಗಿ ಹೇಳಿಲ್ಲ. ಸಾಮಾನ್ಯವಾಗಿ ಅನ್ಯ ಧರ್ಮದವರು ಎಂದರೆ ಮುಸ್ಲಿಮರು ಎಂದು ಜನರು ತಿಳ್ಕೊಳ್ತಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಕಮ್ಯುನಿಸ್ಟರನ್ನು ಕೂಡ ಅವರು ಎಳೆದು ತಂದಿದ್ದಾರೆ. ಏನೇ ಇರಲಿ, ಬಿಜೆಪಿಯ ದೊಡ್ಡ ನಾಯಕರು ಈ ಪ್ರಹ್ಲಾದ್ ಜೋಶಿ ಅವರು, ಅವರ ಮೂಲಕ ಧರ್ಮಸ್ಥಳ ಪ್ರಕರಣದಲ್ಲಿ ಅನ್ಯ ಧರ್ಮದವರನ್ನು ಹೊರ ಬಿಡಲಾಗಿದೆ. ಅಂದರೆ ಸಂಘ ಪರಿವಾರ ಏನೋ ಒಂದು ತಂತ್ರ ಮಾಡ್ತಾ ಇದೆ. ಬಿಜೆಪಿಯ ಇಂಥ ಒಬ್ಬ ದೊಡ್ಡ ನಾಯಕ ಅನ್ಯ ಧರ್ಮದವರನ್ನು ಪ್ರಕರಣದ ನಡುವೆ ತಂದು ಕೂರಿಸಿದ್ದಾರೆ. ಹೀಗೆ ಹಲವರು ಹೇಳ್ತಾ ಇದ್ರು. ಆದರೆ ಪ್ರಹ್ಲಾದ್ ಜೋಶಿ ಅಂತಹ ಪ್ರಮುಖ ನಾಯಕರು ಇಂತಹ ಮಾತುಗಳನ್ನು ಹೇಳುವುದಾದ್ರೆ ಬಹುಶಃ ಏನು ಷಡ್ಯಂತ್ರ ಒಳಗೊಳಗೆ ಇದೆ ಅಂತ ಅನಿಸುತ್ತದೆ. ಪ್ರಜಾವಾಣಿಯ ವರದಿ ಪ್ರಕಾರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಧರ್ಮಸ್ಥಳದಲ್ಲಿ ಕಮ್ಯುನಿಸ್ಟರ ಷಡ್ಯಂತ್ರ ಇದೆ ಎನ್ನುತ್ತಾ ಸರ್ಕಾರವನ್ನು ಹೀಗೆ ಪ್ರಶ್ನಿಸುತ್ತಾರೆ. ಅನ್ಯ ಧರ್ಮದವರ ಧಾರ್ಮಿಕ ಕೇಂದ್ರದಲ್ಲೂ ಶವ ಹೂತಿದ್ದೇವೆ ಎಂದು ಯಾರಾದರೂ ಆರೋಪಿಸಿದರೆ ಅಲ್ಲಿ ಉತ್ಖನನ ನಡೆಸುವ ತಾಕತ್ತು ಸರ್ಕಾರಕ್ಕೆ ಇದೆಯಾ ಎಂದು ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ದಾರೆ. ಅನ್ಯ ಧರ್ಮದವರ ಧಾರ್ಮಿಕ ಸ್ಥಳದಲ್ಲಿ ಎಲ್ಲಾದರೂ ಹತ್ಯೆನೋ ಇನ್ನೇನೋ ಆಗಿ ತನಿಖೆ ಆಗದೆ ಕೇಸು ದಾಖಲಾಗದೆ ಹೂತಿದ್ದರೆ ಅದು ಹೊರಗೆ ತೆಗಿಬೇಕು. ಸರ್ಕಾರಕ್ಕೆ ಆ ತಾಕತ್ತು ಇಲ್ಲ ಎಂದು ಹೇಗೆ ಹೇಳ್ತೀರಿ? ಒಂದು ವೇಳೆ ಪ್ರಹ್ಲಾದ್ ಜೋಶಿ ಅವರು ಹೇಳುತ್ತಿರುವ ಅನ್ಯ ಧರ್ಮದವರು ಮುಸ್ಲಿಮರು ಎಂದಾದ್ರೆ ಆ ಮುಸ್ಲಿಮರೇ ಮುಂದೆ ನಿಂತು ಆ ಶವವನ್ನ ಅಲ್ಲಿಂದ ತೆಗೆದು ತನಿಖೆ ಆಗಬೇಕು, ಶವ ಪರೀಕ್ಷೆ ನಡೀಬೇಕು ಎಂದು ಹೇಳುತ್ತಾರೆ. ಇದರಲ್ಲಿ ಯಾವ ಅಡ್ಡಿಯೂ ಇಲ್ಲ. ಸುಮ್ಮನೆ ಪ್ರಹ್ಲಾದ್ ಜೋಶಿ ಅಂತ ಅವರು ಅನ್ಯ ಧರ್ಮದ ಧಾರ್ಮಿಕ ಸ್ಥಳದಲ್ಲಿ ಹೀಗೆ ಆಗಿದೆ ಎಂದಾದರೆ ಸರ್ಕಾರಕ್ಕೆ ತಾಕತ್ತಿದೆಯಾ ಎಂದು ಸರ್ಕಾರವನ್ನು ಕೆಣಕಿದ್ದು ಯಾಕೆ? ಸರ್ಕಾರ ಎಲ್ಲರಿಗಿರುವಂಥದ್ದು, ಯಾವುದೋ ಒಂದು ಅನ್ಯ ಧರ್ಮದವರ ಸರ್ಕಾರ ಅಲ್ಲ, ಅದು ರಾಜ್ಯದ ಎಲ್ಲ ಪ್ರಜೆಗಳಿಗೂ ಸಂಬಂಧಿಸಿದ ಸರ್ಕಾರ. ಆ ಸರ್ಕಾರದ ಕಾನೂನು ಎಲ್ಲರಿಗೂ ಅನ್ವಯ ಆಗುತ್ತೆ. ಬಹುಶಃ ಧರ್ಮಸ್ಥಳದಲ್ಲಿ ಇವತ್ತು ನಡೆಯುತ್ತಿರುವುದು ಪ್ರಹ್ಲಾದ್ ಜೋಶಿ ಅವರಲ್ಲಿ ಅಸಮಾಧಾನ ತಂದಿರಬಹುದು. ಅಂದರೆ SIT ತನಿಖೆಗಾಗಿ ಶವ ಹೊರತೆಗೆಯುವ ಕೆಲಸನೋ ಅಥವಾ ನ್ಯಾಯಕ್ಕಾಗಿ ನಡೆಯುತ್ತಿರೋ ಹೋರಾಟನೋ ಗೊತ್ತಿಲ್ಲ, ಅವರಿಗೆ ಅಸಮಾಧಾನ ಅಂತೂ ಇದೆ. ಇರ್ಬೋದು, ಅವರವರಿಗೆ ಅವರ ಒಳಭಾವ. ಪ್ರಹ್ಲಾದ್ ಜೋಶಿ ಅವರೇ, ನಾವು ಕೇಳುತ್ತಿರುವುದು ಏನು ಅಂತಂದ್ರೆ, ನ್ಯಾಯಕ್ಕಾಗಿ ಸೌಜನ್ಯ ಪ್ರಕರಣದ ಹೋರಾಟಗಾರರು ಉರಿಯಾಗಿದ್ದಾರೆ ಎಂಬುದು ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅನಾಮಿಕ ವ್ಯಕ್ತಿ, ಮುಖವಾಡ ಹಾಕಿದ ಮಫ್ಲರ್ ವ್ಯಕ್ತಿ ಧರ್ಮಸ್ಥಳದಲ್ಲಿ ಅನೇಕ ಅಸಹಜ ಸಾವುಗಳು ಆಗಿದೆ ಎಂದು ತಾನೇ ಹೂತು ಹಾಕಿದ್ದೇನೆ ಎಂದು, ಹೂತು ಹಾಕಿದ ಜಾಗವನ್ನು ತೋರಿಸ್ತೇನೆ ಎಂದು ದೂರು ನೀಡಿದ ನಂತರ ಈ ಎಲ್ಲ ಅಗಿತದ ಕಾರ್ಯಕ್ರಮಗಳು ನಡೆಯುತ್ತಿದೆ. ಮಾತ್ರ ಅಲ್ಲ, ಪ್ರಕರಣದಲ್ಲಿ ಹೊಸ ಹೊಸ ಸಾಕ್ಷಿಗಳು ಎದುರು ಬಂದಿದ್ದಾರೆ. ಯಾರೋ ಜಯಂತ್ ಎಂಬವರು ತಾನು ಹೆಣ ಹೂತ ಜಾಗ ತೋರಿಸುವೆ ಎಂದು ಹೇಳುತ್ತಾ ದೂರು ನೀಡಿದ್ದಾರೆ. ಇವು ಧರ್ಮಸ್ಥಳದಲ್ಲಿ SIT ನೇತೃತ್ವದಲ್ಲಿ ನಡೆಯುತ್ತಿರುವ ಉತ್ಖನನದ ಕುರಿತ ಕೆಲವು ಬೆಳವಣಿಗೆಗಳು. SIT ಅದರ ಕೆಲಸ ಮಾಡುತ್ತಿದೆ. ಧರ್ಮಸ್ಥಳದಲ್ಲಿ ಹತ್ಯೆಗಳ ಗೊಂಚಲುಗಳೇ ನಡೆದಿದೆ ಎಂದು ಆರೋಪಗಳು ಕೇಳಿ ಬರ್ತಾ ಇದೆ. ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗಲಿ, ಸತ್ಯ ಬಹಿರಂಗವಾಗಲಿ, ಅದಕ್ಯಾಕೆ ಪ್ರಹ್ಲಾದ್ ಜೋಶಿ ಅವರೇ ಅನ್ಯ ಧರ್ಮೀಯರನ್ನು ಜೋಡಿಸುತ್ತಿದ್ದೀರಿ? ನೋಡಿ ವೀಕ್ಷಕರೇ, ಹೀಗೆಲ್ಲ ಇರುವಾಗ ಅನ್ಯ ಧರ್ಮದವರ ಧಾರ್ಮಿಕ ಸ್ಥಳಕ್ಕೆ ಬಿಜೆಪಿಯವರು ಕಣ್ಣು ಹಾಕಲು ಹೊರಟಿದ್ದಾರೆ. ಧರ್ಮಸ್ಥಳದಲ್ಲಿ SIT ನಡೆಸುತ್ತಿರುವ ಪ್ರಕ್ರಿಯೆ ಅವರಿಗೆ ಇಷ್ಟ ಆಗಿಲ್ಲ. ಅದಕ್ಕೂ ಅನ್ಯ ಧರ್ಮದವರಿಗೂ ಏನು ಸಂಬಂಧ? ಬಹುಶಃ ಇದನ್ನು ಬಿಜೆಪಿಯವರ ಹತಾಶೆಯ ಪರಮಾವಧಿ ಎಂದು ಹೇಳ್ಬೇಕಾಗುತ್ತೆ. ಇನ್ನು ಯಾರು ಎಲ್ಲೇ ಕೊಲೆ ಮಾಡಿ ಹೂತ್ರು ಕೂಡ ಅದನ್ನು ಹೊರತೆಗೆದು ತನಿಖೆ ಆಗಬೇಕೆಂದು ನಾವು ಕೂಡ ಹೇಳ್ತೇವೆ. ಮಾತ್ರ ಅಲ್ಲ,
ಜನಸಾಮಾನ್ಯರ ಮಾತು ಕೂಡ ಇದೆ. ನ್ಯಾಯ ಸಿಗ್ಬೇಕು ಅನ್ನೋದು ಎಲ್ಲರ ಒಳಗಿನ ಧ್ವನಿಯಾಗಿದೆ. ಅದರಲ್ಲಿ ಅನ್ಯ ಧರ್ಮ, ಯಾವ ಧರ್ಮ, ಆ ಧರ್ಮ ಎಂಬುದಿಲ್ಲ. ಒಂದು ವೇಳೆ ಅನ್ಯ ಧರ್ಮದವರ ಧಾರ್ಮಿಕ ಸ್ಥಳದಲ್ಲಿ ಹೂತಿದ್ರೂ ಕೂಡ ತನಿಖೆಗಾಗಿ ಊತ ಶವವನ್ನು ಹೊರಗೆತ್ತಲೇಬೇಕು. ಪ್ರಹ್ಲಾದ್ ಜೋಶಿ ಅವರಿಗೆ ಸರ್ಕಾರಕ್ಕೆ ಸವಾಲು ಹಾಕಲು ಬೇರೆಲ್ಲ ಎಷ್ಟೊಂದು ವಿಷಯಗಳಿವೆ. ಅದನ್ನು ಕೆದಕುವುದು ಬಿಟ್ಟು ಮುಸ್ಲಿಮರ ಹೆಸರನ್ನು ನೇರವಾಗಿ ಹೇಳದಿದ್ದರೂ ಅನ್ಯ ಧರ್ಮದವರು ಎಂದು ಗೊಂದಲ ಮೂಡುವಂತೆ ಹೇಳ್ತಾ ಇದ್ದಾರೆ. ಬಹುಶಃ ರಾಹುಲ್ ಗಾಂಧಿ ಕೊಟ್ಟ ನಕಲಿ ಓಟು ಪೆಟ್ಟು ಇವರನ್ನು ಹೀಗೆ ರೊಚ್ಚಿಗೆಬ್ಬಿಸಿದ್ದಿರಲೂಬಹುದು, ನಮ್ಗೊತ್ತಿಲ್ಲ. ಅಥವಾ ಅದನ್ನು ಚರ್ಚೆಯ ಮುಂಚೂಣಿಯಿಂದ ಹೊರಗಿಡಲು ಧರ್ಮಸ್ಥಳಕ್ಕೆ ಅನ್ಯ ಧರ್ಮದವರನ್ನು ಪ್ರಹ್ಲಾದ್ ಜೋಶಿ ಅಂತವರು ಜೋಡಿಸ್ತಿದ್ದಾರಾ ಇರಲೂಬಹುದು, ನಮ್ಗೊತ್ತಿಲ್ಲ. ಈಗ ನೋಡಿ, ಪೊಲೀಸರ ಕರ್ತವ್ಯ ಲೋಪದ ಆರೋಪದಲ್ಲಿ ಯೂಟ್ಯೂಬರ್ಗೆ ಹಲ್ಲೆ ಮಾಡಿದ ಕಾರಣಕ್ಕಾಗಿ ಬಂಧಿಸಿದವರಲ್ಲಿ ಒಬ್ಬ ಅನ್ಯ ಧರ್ಮದವನಿದ್ದಾನೆ. ಉಜಿರೆಯ ಕಲಂದರ್ ಪುತ್ತುಮೋನು ಅನ್ಯ ಧರ್ಮದವ ಎಂದು ಇವನ ಬಗ್ಗೆ ಖಂಡಿತ ಪ್ರಹ್ಲಾದ್ ಜೋಶಿ ಹೇಳಿರಲಾರರು. ಈ ಪುತ್ತುಮೋನು ಕಾಡಿನೊಳಗೆ ಹೆಣ ಹೂಳಲಾಗಿದೆ ಎಂದು ಹೇಳುತ್ತಾ ಬಂದವನಲ್ಲ. ಬದಲಾಗಿ ಮಣ್ಣು ಅಗೆದು ಗುಂಡಿ ತೋಡಿ ಹೆಣ ತೆಗೆಯುವ SIT ಪ್ರಕ್ರಿಯೆಯನ್ನು ವರದಿ ಮಾಡಲು ಬಂದ ಯೂಟ್ಯೂಬರ್ಗೆ ಹಲ್ಲೆ ಮಾಡಲು ಬಂದವರಲ್ಲಿದ್ದವನು. ಪ್ರಹ್ಲಾದ್ ಜೋಶಿಯವರು ಧರ್ಮಸ್ಥಳದಲ್ಲಿ ಈಗ ನಡೆಯುತ್ತಿರುವುದಕ್ಕೆ ಕಮ್ಯುನಿಸ್ಟರನ್ನು ಆರೋಪಿಸುತ್ತಿದ್ದಾರೆ. ಹಿಂದೆ ಬಂದಿತ್ತಲ್ಲ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಭೂ ಸುಧಾರಣೆ, ಒಕ್ಕಲು ಡಿಕ್ಲರೇಷನ್ ಕೊಡುವಾಗ ಭೂ ಹಕ್ಕು ಸಿಗಲು ಧರ್ಮಸ್ಥಳ ಆಸುಪಾಸಿನಲ್ಲಿ ಹೋರಾಟ ಮಾಡಿದ ರೈತ ಸಂಘ ಎಡಪಂಥೀಯವಾಗಿದ್ದದ್ದು ನಿಜ. ಆದರೆ ಸುಪ್ರೀಂ ಕೋರ್ಟಿನವರೆಗೂ ಹೋದ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಮುಂದೆ ನಿಂತು ಹೋರಾಡಿದ ಗಿರೀಶ್ ಮಟ್ಟಣ್ಣನವರ್ ಆಗಲಿ, ಮಹೇಶ್ ತಿಮರೋಡಿ ಆಗಲಿ, ಅವರು ಸಂಘ ಪರಿವಾರಕ್ಕೆ ಸೇರಿದವರು, ಎಲ್ಲರಿಗೂ ಗೊತ್ತು. ಅವರು ಅನ್ಯ ಧರ್ಮದವರಲ್ಲ. ಒಬ್ಬರು BJP, ಒಬ್ಬರು BJP, ಇನ್ನೊಬ್ಬರು ಹಿಂದೂ ಜಾಗರಣ ಸಮಿತಿಯವರು. ಅಂದರೆ ಇವರು ಅನ್ಯ ಧರ್ಮದವರಲ್ಲ, ಹಿಂದೂಗಳೇ ಆಗಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ ಯಾರೇ ನಡೆಸಲಿ, ಅವರು ಸಂಘ ಪರಿವಾರದವರೇ ಆಗಲಿ ಅಥವಾ ಇನ್ನಾರೇ ಇರಲಿ, ಅದು ನ್ಯಾಯದ ಹೋರಾಟ. ಅದಕ್ಕೆ ಬಣ್ಣ ಇರುವುದಿಲ್ಲ. ಆದರೆ BJPಗೆ ಒಂದು ದುಂಬಿ ಎಬ್ಬಿಸಬೇಕಾಗಿದೆಯಾ? ಅದಕ್ಕಾಗಿ ಅನ್ಯ ಧರ್ಮದವರ ಬಣ್ಣ ಧರ್ಮಸ್ಥಳದಲ್ಲಿ ಕಾಣಿಸ್ತಿದೆಯಾ? ಒಂದು ವೇಳೆ ಹೀಗೆಂದಾದರೆ ಅದಕ್ಕೆಂದೇ ಈಗ ಉನ್ನತ ಮಟ್ಟದಲ್ಲಿ ಅನ್ಯ ಧರ್ಮ ಮತ್ತು ಅವರ ಧಾರ್ಮಿಕ ಸ್ಥಳಗಳನ್ನು ಎಳೆದು ತರಲಾಗುತ್ತಿದೆ ಎಂದು ಹೇಳಬೇಕಾಗುತ್ತೆ. ಪ್ರಹ್ಲಾದ್ ಜೋಶಿ ಅಂತವರು ಈ ಕೆಲಸಕ್ಕಿಳಿದಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದಾರೆ. ಕೇಂದ್ರದ್ದು BJP ಸರ್ಕಾರ ತಾನೆ. ಇನ್ನು ಮುಸ್ಲಿಮರು ಯಾರು ಕೂಡ ಧರ್ಮಸ್ಥಳದ ಹಿಂದೂಗಳ ಪವಿತ್ರ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ. ಕೆಲವು ಯೂಟ್ಯೂಬ್ ಚಾನೆಲ್ಗಳು ಸರಣಿ ಹತ್ಯೆಗಳ ಬಗ್ಗೆ ನ್ಯಾಯ ಕೇಳಿದಕ್ಕೆ ಅದು ಧರ್ಮಸ್ಥಳದ ಧರ್ಮಕ್ಷೇತ್ರದ ಬಗ್ಗೆ ಅಲ್ಲ. ಕೆಲವು ಯೂಟ್ಯೂಬ್ ಚಾನೆಲ್ಗಳು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಹತ್ಯೆಗಳ ಬಗ್ಗೆ ನ್ಯಾಯ ಕೇಳಿದ್ದು ಅದು ಧರ್ಮಸ್ಥಳದ ಧರ್ಮಕ್ಷೇತ್ರದ ಬಗ್ಗೆ ಅಲ್ಲ. ಅನ್ಯಾಯವಾಗಿ ಅಮಾಯಕ ಹೆಣ್ಣು ಮಕ್ಕಳ ಹತ್ಯೆಯಾಗಿದೆ ಎಂಬ ಆರೋಪದಲ್ಲಿ ನ್ಯಾಯ ಕೇಳಿದ್ದು ನ್ಯಾಯವಾದ್ಯ. ಆದರೆ ಗೊತ್ತಿರಲಿ, ನೀವೆಷ್ಟೇ ಹೇಳಿದ್ರು ಮುಸ್ಲಿಮರು ಧರ್ಮಸ್ಥಳ ಕ್ಷೇತ್ರವನ್ನು ವಿರೋಧಿಸಲ್ಲ. ಇನ್ನೊಬ್ಬರ ಧರ್ಮಸ್ಥಳವನ್ನು ಅಪಮಾನಿಸುವ ಯಾವ ಹಕ್ಕು ಮುಸ್ಲಿಮರಿಗಿಲ್ಲ. ಹೀಗಾಗಿ BJPಯವರು ಅಥವಾ ಸಂಘ ಪರಿವಾರ ಎಷ್ಟೇ ಪ್ರಚೋದಿಸಿದ್ರು ಧರ್ಮಸ್ಥಳ ಪ್ರಕರಣದಲ್ಲಿ ಅನ್ಯ ಧರ್ಮದವರು ಕೆರಳುವುದಿಲ್ಲ. ಧರ್ಮಸ್ಥಳದಲ್ಲಿ ಸೌಜನ್ಯ ಸಹಿತ ಹೆಣ್ಣು ಮಕ್ಕಳ ಹತ್ಯೆನೋ ಅತ್ಯಾಚಾರನೋ ಆಗಿದರೆ ಅದು ಗೊತ್ತಾಗಬೇಕು, ಜನರಿಗೆ ತಿಳಿಬೇಕು, ಸತ್ಯ ಹೊರಬರಬೇಕು ಎನ್ನುವರಲ್ಲಿ ಎಲ್ಲರೂ ಇದ್ದಾರೆ. ಅದಕ್ಕೆ ಧರ್ಮದ ಬೇಲಿ ಇಲ್ಲ. ಅದು ಮಾನವೀಯತೆ ಮತ್ತು ಅನ್ಯಾಯದ ವಿರುದ್ಧ ಧ್ವನಿಯಾಗಿದೆ. ಪ್ರಹ್ಲಾದ್ ಜೋಶಿ ಹೇಳುವಂತೆ ಅನ್ಯ ಧರ್ಮದ ಪ್ರೊಪಗಂಡ ಇಲ್ವೇ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ಕೂತ ಪ್ರಹ್ಲಾದ್ರಂತವರು ಅನ್ಯ ಧರ್ಮದ ಕುರಿತು ಮಾತಾಡುವುದಲ್ಲ, ಬದಲಾಗಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಲಿ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ಅರ್ಪ ಮಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಜೈ ಹಿಂದ್.